ಹೇಗಿದ್ದೀರಾ ಎಲ್ಲ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮತ್ತೆ ಸೀರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅಲ್ಲ ಗೈಸ್, ನಮ್ಮ ಅತ್ತೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಬ್ಲೌಸ್ ಹೊಲಿಸ್ಕೊಬಾ ಅಂತ. ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ ಮೈಸೂರಲ್ಲಿ. ಅವತ್ತು ಉಟ್ಕೋಬೇಕು ಅಂತ ನನ್ನ ಕೈಲಿ ಕೊಟ್ಟಿದ್ದಾರೆ. ನೀನು ಎಲ್ಲಿ ಹೊಲಿಸ್ತೀಯೋ ಅಲ್ಲೇ ಹೊಲಿಸ್ಕೊಬಾ ಅಂತ. ಫಸ್ಟ್ ಟೈಮ್ ಅವ್ರು ಯಾವಾಗ ಮೈಸೂರಲ್ಲಿ ಹೊಲಿಸೋರು, ಈ ಸಲ ನನಗೆ ಕೊಟ್ಟಿದ್ದಾರೆ. ನೋಡಬೇಕು ನಾನು ಹೊಲಿಸ್ಕೊಬರೋ ಹತ್ರ ಹೆಂಗೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಏನು ಅಂತ. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಕೊಟ್ಬರೋಣ ಅಂತ. ಅದು ಸ್ವಲ್ಪ ವರ್ಕ್ ಮಾಡಿಸ್ಬೇಕು. ನಾವು ವರ್ಕ್ ಮಾಡಿಸಿ ಮತ್ತೆ ಹೊಲಿಯೋಕ್ಕೆ ಕೊಡೋಕ್ಕೆಲ್ಲ ಟೈಮ್ ಆಗುತ್ತೆ. 20 days ಇದೆ ಅಷ್ಟೇ ಪೂಜೆಗೆ. ಅಷ್ಟರಲ್ಲಿ ರೆಡಿ ಮಾಡಿಸ್ಬೇಕು. ಸೊ ಹಂಗಾಗಿ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಈಗ ಹಂಗೆ ಅಲ್ಲೇ ಅಕ್ಕ ಮನೆ ಹತ್ರ ಇರೋದ್ರಿಂದ ಅಕ್ಕ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಏನಕ್ಕೆ ಅಂದರೆ ನಮ್ಮಮ್ಮ ಬಂದಿದ್ದಾರೆ ಇವತ್ತು ಊರಿಂದ. ಆಲ್ರೆಡಿ ಬಂದಿರಬೇಕು ಇಷ್ಟೊತ್ತಿಗೆ. ನಮ್ಮ ಅಕ್ಕ ಮಗಳು ಹೋಗಿದ್ಲಲ್ಲ, ಕರ್ಕೊಂಬಂದಿರ್ತಾಳೆ. ಊರಿಂದ ಸ್ವಲ್ಪ ಲಗೇಜ್ ತಂದಿದ್ದಾರೆ ನಮ್ಮ ಮನೆಗೆ. ಸೊ ಹಂಗೆ ತಗೊಂಡು ಅಲ್ಲೇ ಊಟನೂ ಮಾಡಿಕೊಂಡು ಬರ್ತೀವಿ ಗೈಸ್. ಈಗ ಫಸ್ಟು ಬ್ಲೌಸ್ ಅಂಗಡಿ ಅಂದರೆ ವರ್ಕ್ ಮಾಡೋ ಅಂಗಡಿಗೆ ಹೋಗಿ ಕೊಟ್ಬಿಟ್ಟು ಆಮೇಲೆ ಹೋಗೋದು. ಬನ್ನಿ ಅಲ್ಲಿ ಹೋಗೋಣ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಅಷ್ಟೊಂದು ಏನು ಟ್ರಾಫಿಕ್ ಇಲ್ಲ. ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಮೇಲೆ ಹೋಗೋಣ ಗೈಸ್. ಈಗ ಬಂದ್ವಿ. ಇದೇ ನೋಡಿ ನಮ್ಗೆ ಗೊತ್ತಿರೋರ್ದು ಟೈಲರ್ ಶಾಪ್, ಕೆ ಟೈಲರ್ ಅಂತ. ಅಲ್ಲಿ ಗೈಸ್ ಅಲ್ಲಿ ಕೆಳಗಡೆ ಏನೋ ವರ್ಕ್ ಮಾಡ್ತಾಯಿದ್ರು. ತುಂಬ ಸೌಂಡು. ಆ ಸೌಂಡು ಒಂಥರ ಇರಿಟೇಟ್ ಆಗುತ್ತೆ ಸೌಂಡ್ ನಿಮಗೆ ಕೇಳೋಕ್ಕೂ. ನಾನು ಎಡಿಟಿಂಗ್ ಮಾಡ್ಬೇಕಾದ್ರೂ ನನಗೆ ಹಂಗೆ ಅನ್ನಿಸ್ತು. ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಇವರು ನಾವು ಒಟ್ಟಿಗೆ ಒಂದೇ ಬಿಲ್ಡಿಂಗಲ್ಲಿ ಬಾಡಿಗೆಗೆ ಇದ್ದಿದ್ದು. ಆವಾಗ ಇವ್ರು ಕೆಳಗಡೆ ಟೈಲರ್ ಶಾಪ್ ಇಟ್ಕೊಂಡಿದ್ರು, ನಾನು ಮೇಲ್ಗಡೆ ಬಾಡಿಗೆಗೆ ಇದ್ದಿದ್ದು. ಸೊ ಹಂಗಾಗಿ ಆವಾಗಿಂದನೂ ಪರಿಚಯ ಇವರು. ಆವಾಗಿಂದನೂ ಇವ್ರ ಹತ್ರನೇ ಕೊಡ್ತಾಯಿದ್ದಿದ್ದು. ಈಗ ಬ್ಲೌಸ್ ಹೊಲಿಯೋದ್ರ ಜೊತೆ ಎಂಬ್ರಾಯ್ಡಿಂಗ್ ಮಿಷಿನ್ ಕೂಡ ಹಾಕಿದ್ದಾರೆ. ಅವ್ರ ಹಸ್ಬೆಂಡು ಅದನ್ನ ನಡೆಸ್ತಾರೆ. ಅವ್ರ ಮಕ್ಕಳು ನಾನು ನೋಡಿದಾಗ ತುಂಬ ಚಿಕ್ಕವರಿದ್ದರು. ಈಗೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಅದನ್ನೇ ಹೇಳ್ತಾಯಿದ್ದೆ, ಎಷ್ಟು ನಿಮ್ಮ ಹಸ್ಬೆಂಡ್ ಥರನೇ ಕಾಣಿಸ್ಬಿಟ್ರು ನನಗೆ ಒಂದು ಸಲ ದೊಡ್ಡ ಮಗ ಅಂತ. ಅದನ್ನೇ ಹೇಳ್ತಾಯಿದ್ದೆ ಗೈಸ್. ಎಷ್ಟೊತ್ರಿ ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ ಅಂತ ಅವರು ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು. ಮತ್ತು ಇಬ್ರಿಗೂ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ. ಒಬ್ಬ ದೊಡ್ಡವನಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಅಂದರು. ಎಷ್ಟು ಬೇಗ ಬೆಳೀತಾರಲ್ಲ. ನಾನು ಅವಾಗ ನೋಡಿದಾಗ ಇನ್ನು ಸ್ಕೂಲ್ಗೆ ಹೋಗೋ ಹುಡುಗರು ಈಗ ಆಲ್ರೆಡಿ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ. ನನ್ನ ಮಗಳನ್ನ ನೋಡಿನೂ ಹೇಳ್ತಾಯಿದ್ರು ಅವರು. ಅವಾಗ ಇಷ್ಟೇ ಚಿಕ್ಕ ಮಗು ಇದ್ಲು ನೋಡಿದಾಗ. ಈಗ ಎಷ್ಟು ಬೆಳೆದು ದೊಡ್ಡವಳಾಗಿದ್ದಾಳೆ ನೋಡಿ. ಗೊತ್ತೇ ಆಗಲ್ಲ ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತ. ಅವರು ಅದನ್ನೇ ಮಾತಾಡ್ತಾ ಇದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ವಲ್ಲ, ಸೊ ಮಾತಾಡ್ತಾ. ಏನು ಓದಿದ್ರು? ದೊಡ್ಡವನವನು ಸೇಮ್ ಇವ್ರಂಗೆ ಜೆರಾಕ್ಸ್. ನಾನು ಅವರು ಕನ್ಫ್ಯೂಸ್ ಮಾಡ್ಕೊಂಡೆ ಫಸ್ಟ್. ಬರೀ ಮೇಲಿಂದ ನೋಡಿದ್ನಲ್ಲ, ಆಮೇಲೆ ಗೊತ್ತಾಯ್ತು ಮಗ. ಫುಲ್ ಇಬ್ರು ಇವ್ರು ಶೇವಿಂಗ್ ಮಾಡ್ಕೊಂಡು ಅವ್ರಿಗೆ ಡೈ ಹಾಕೊಂಡು ಹೋದ್ರೆ ಊರಲ್ಲಂತೂ ಚಿಕ್ಕ. ನಾನು 2 ವರ್ಷ ಹೋಗ್ತಾ, 2 ವರ್ಷ ಇದ್ದರು ಗೈಸ್. ಈಗ ಬಂದ್ವಿ ನಮ್ಮ ಅಕ್ಕ ಮನೆಗೆ. ನಮ್ಮಮ್ಮ ಊರಿಂದ ಬಂದವ್ರೆ. ನಿಂದು ತಾಯಿ ಗುಣ. ಹಂಗೆ ನಮ್ಮ ಅಕ್ಕನ ಮಗಳು ಬಂದವಳೆ. ಅಣ್ಣ ಬಂದ. ಎಷ್ಟು ಗಂಟೆಗೆ ಬಂದ್ರಿ? 5:30. ಏನೇನು ತಂದ್ರಿ? ಕಾಯಿ, ಹಳಸಣ್ಣು, ಅಕ್ಕಿಯ, ಮಾವಿನಣ್ಣು ಎಲ್ಲ ಲ್ಯಾಟ್ರಿ ತಂದ್ರಿ. ಇಲ್ಲಿ ಏನು ಬೇಡ. ವಿನೋದ ಆಂಟಿ ಮಾಡ್ತವ್ರ ವಾಯ್ಸ್ ಬರುತ್ತೆ. ಅವ್ರು ಕಟ್ ಮಾಡಿದಾಗ ವಿಡಿಯೋ ಹಂಗೆ ಕಟ್ ಆಗುತ್ತೆ. ಮಾತಾಡು ಫಸ್ಟ್, ಆಮೇಲೆ ಮಾಡು. ಎಷ್ಟು? ಟೊಮೊಟೊ ಗೊಜ್ಜು, ಅನ್ನ ಮಾಡ್ತೀನಿ, ಮಜ್ಜಿಗೆ, ಇದು ದೋಸೆ ಇಟ್ಟೈತೆ. 2 ದೋಸೆ ತಿಂದು ಟೊಮೊಟೊ ಗೊಜ್ಜಲ್ಲಿ ಅನ್ನ ಊಟ ಮಾಡಿದ್ವಿ, ಮಜ್ಜಿಗೆ ಮಾಡ್ತೀನಿ. ಅದಕ್ಕೆ ಕೇಳಿ ಮಾಡೋಣ. ಆಯ್ತು, ಸಾಕದೆ. ಸಾರೈತೆ, ಅಜ್ಜಿಗೊಂದು ಮುದ್ದೆ ಮಾಡ್ಬೋದು. ನಮ್ಮಮ್ಮ ಯಾಕೆ ಪುರಿ ತಿಂತೈತೆ, ಹೊಟ್ಟೆ ಸಿತೈತೆ. ನಮ್ಮ ಏನು ತಂದಿರ್ಲಿಲ್ಲ. ಒಂದು ದೋಸೆ ತಿಂದಿದ್ರೆ ದೋಸೆ ಹಾಕೊಟ್ಟೆ ಒಂದ ತಿನ್ಲಿಲ್ಲ. ಟ್ರೈನಲ್ಲಿ ಬರ್ಬೇಕಿತ್ತು ನೀವು. ಯಾಕೆ? ಅದು ಬೇರೆ. ತುಮಕೂರು ಬರೋಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಸೊಳ್ಳೆ ಓಡಾಟ. ಆದ್ರೂ ಬಸ್ಸಲ್ಲಿ ಒಂಥರ ಹಿಂಸೆ. ಯಾಕಂದ್ರೆ ರೋಡ್ ಗಜಿಬಿಜಿ ಇರುತ್ತಲ್ಲ, ಬೇಡ ಅಂತ
ಟ್ರೈನ್ ಅಲ್ಲಿ ಲಗೇಜ್ ಹತ್ತಿ ಇಳಿಸಕ್ ದೂರ ಇದೆ ಅಂತ. ಬಸ್ ಸ್ಟಾಪಿಂದ ಅದು ಟ್ರೈನ್ ಇದ್ದು ದೂರ. ಹೌದು, ನಾವು ಬಂದ್ವಲ್ಲ ಅವತ್ತು ಆಟೋಲ್ಲಿ ಬಂದ್ವಿ, ಗೊತ್ತಾಗಿಲ್ಲ. ಅಲ್ಲ, ನಾನು ಬಂದಿದ್ದ ದಿವಸನೂ ಹೋಗ್ತೀವಿ, ನಮ್ಮ ಅಮ್ಮಂಗೆ ಕರ್ಕೊಂಡು ಲಗೇಜ್ ಹೊತ್ಕೊಂಡು ನಿಧಾನಕ್ಕೆ ಹೋಗೋಕ್ಕಾಗಲ್ಲ. ಮತ್ತೆ ಅಲ್ಲಿ 10ನೇ ಪ್ಲಾಟ್ಫಾರ್ಮ್ ಇಂದ ನಮ್ಮ ಅಮ್ಮನ ಇಳಿಸೋಷ್ಟೊತ್ತಿಗೆ ಅರ್ಧ ಗಂಟೆ ಆಯ್ತು. ಅಲ್ಲೇ ಆರಾಮಾಗಿ ಹಿಂಗೆ ನಡೆಯೋದು ಬರ್ಬೋದು. ನಮ್ಮ ಅಮ್ಮ ನಡೆಯೋದಕ್ಕೂ ನಮಗೂನು ವ್ಯತ್ಯಾಸ ಇದಿದೆ ಕಣೆ, ಇಳಿಯಕ್ಕೆ ಹತ್ತಕ್ಕೂ ಇದೆ, ಇಳಿಯಕ್ಕೂ ಇದೆ. ಇಳಿಯಕ್ಕೂ ಇದೆ, ಇದೆ ಕಣೆ, ಹತ್ತಕ್ಕೂ ಇದೆ. ಒಂಚೂರು ಮುಂದಕ್ಕೆ ಹೋಗಿ ಆ ಕಡೆ ಹತ್ಬೇಕು ನೀನು. ನಾವ್ ಹಿಂಗ್ ಹತ್ತೀವಲ್ಲ ಮೆಟ್ಲು, ಅದ್ರಲ್ಲಿ ಕರ್ಕೊಬರ್ಬೋದು. ಅವತ್ತು ನಾನು ನೀನು ಬರ್ಲಿಲ್ವಾ? ಅದು ಇಳಿಯಕ್ಕಿರೋದು ಹತ್ತಕ್ಕಿಲ್ಲ. ಅದ್ರ ಆಪೋಸಿಟ್ ಆ ಕಡೆಗಿದೆ. ಅಷ್ಟು ದೂರ ಯಾರು ಹೋಗಿ ಬರೋರು ಅಂತ ಎಲ್ಲಿ ಹತ್ರ ಇರುತ್ತೆ ಅಲ್ಲಿ ಹೋಗೋರೆ. ನಮ್ಮ ಅಕ್ಕ ಮನೆಯಲ್ಲಿ ಫ್ಯಾನ್ ಮಧುಗೌಡ ಅವರ ಯೂಟ್ಯೂಬ್ ಹಾಕೊಂಡು ನೋಡ್ತವ್ರೆ. ಮಧುಗೌಡನೇ ಓವರ್ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಅವಳು ಸ್ವಲ್ಪ ಅವಳ ಬಗ್ಗೆ ವರ್ಣಿಸ್ತಾಳೆ. ಅವಳು ಎಷ್ಟು ಓವರ್ ಹೇಳೆ ಅವಳು. ಒಂದೊಂದ್ಸಲ ಹತ್ತಿಸ್ಬಿಡ್ತಾಳೆ ನನಗೆ. ನಮ್ಮ ಅಕ್ಕ ಮೂವಿ ಸ್ಟೋರಿ ಹೇಳ್ತಾವಳು, ಕೇಳಿಸ್ಕೊಳ್ಳಿ ಗೈಸ್. ಹೆಂಡತಿ ಇರೋಳು ಏನ್ ಹೇಳ್ತಾಳೆ, ಅವ್ನಿಗೆ 50 ವರ್ಷ ಆಗೋಗುತ್ತೆ. 50 ವರ್ಷ ಆದ್ಮೇಲೆ ಗಂಡಸರು ಬೇರೆ ಹೆಂಗಸರು ಸವಾಸ ಮಾಡ್ತಾರೆ ಅನ್ನೋದು ಯಾರೋ ಅವ್ರ ಅಪ್ಪ ಮಾಡಿರ್ತಾನೆ. ಅದೊಳಗೆ ಅದೇ ಮೈಂಡಲ್ಲಿ ಕೂತಿರುತ್ತೆ. ನೀನು ಬಟ್ಟೆ ಅಂಗಡಿ ಓಪನ್ ಮಾಡಿರೋದು ಅಲ್ಲಿ ಹೆಂಗಸ್ರುಗಳನ್ನೇ ಇಟ್ಟಿದೀಯ ಅಂದ್ರೆ ಅಲ್ಲಿ ಯಾವುದೋ ಹುಡುಗಿ ಸೆಟ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ಯಾ ಅಂತ ಜಗಳ ಮಾಡ್ಬಿಟ್ಟು ಹೋಗ್ತಾಳೆ ಅವಳು. ಅವನಿಗೆ ದೇವ್ರ ಹತ್ರ ಒಂದು ಏನೋ ಬರ್ದು ಚೀಟಿ ಹಾಕು ಅಂದ್ರೆ ನನ್ಗೆ ಅದಕ್ಕೂ ಟೈಮ್ ಇಲ್ಲ ಅಂತಾನೆ. ಅವಾಗ ಪೂಜಾರಿ ಹೇಳ್ತಾನೆ, ನಿನ್ಗೆ ಒಂದು ಟೈಮ್ ಬರುತ್ತೆ ಕುತ್ಕೊಂಡು ಬರೆಯಕ್ಕೆ ಅಂತಾನೆ ಆ ಭಗವಂತ ಟೈಮ್ ಮಾಡ್ಕೊಡ್ತಾನೆ ಅಂತ. ಅವನ ಆಮೇಲೆ ಜೈಲ್ಗೆ ಹೋಗ್ತಾನೆ. ಅವಾಗ ಅವನ ಕತೆನೆಲ್ಲ ಡೈರಿ ಬರೀತಾನ. ಚೆನ್ನಾಗಿತ್ತು ಅದು ಸ್ಟೋರಿ. ಅದರಿಂದ ಏನು ಅರ್ಥ ಆಯ್ತು ನಿಂಗೆ ನಿಮ್ಮ ಮಮ್ಮಿ ಹೇಳಿದ್ಕೆ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ನಮಸ್ಕಾರ. ಅಲ್ಲ ಅಲ್ಲ, ಅವಳಿಗೆ ಅದನ್ನ ಕೇಳಿಸ್ಕೊಂಡು ಅದು ಮೈಂಡಿಗೆ ತಗೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ ಈಗ ಅವಳಿಗೆ. ನೀನೇನೋ ಹೇಳ್ತಾ ಇದೀಯಾ ಅಂತ ಕತ್ತಲಾಡ್ಸ ನೋಡಿ. ಇಲ್ಲಿ ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ ರೀಲ್ಸ್ ಮಾಡ್ತವ್ರೆ ನೋಡಿ, ಬಿಹೈಂಡ್ ದ ಸೀನ್ಸ್. ಏನೇನೋ ಜೋಕ್ ಮಾಡ್ಕೊಂಡು ನಗ್ತಿದ್ದಾರೆ. ಆಮೇಲೆ ಎಂಜಾಯ್ ಮಾಡುವಂತ, ಆಮೇಲೆ ಎಂಜಾಯ್ ಮಾಡಿದ್ದಿದ್ದೇ ಎಂಜಾಯ್ ಮಾಡೋದಿದ್ದೇ ಇರುತ್ತೆ. ಅದು ಲ್ಯಾಗ್ ಆಗುತ್ತೆ. ಅದೇ ಅವಳು ಹೇಳಿರೋದು. ನಾವು ಸ್ಟಾರ್ಟ್ ಮಾಡಲ. ಸ್ಟಾರ್ಟ್. ಇದೊಂದ್ಸಲ ಮಾನಿಗ್ ಬೇಕು ಹೋಗಮ್ಮ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಲಾಸ್ಟ್ ಮಮ್ಮ ಹೊಡೆದಿರೋದು ಕನ್ನಡ ಹಾಕೋ ನೀನು. ಬೇಡ ಅವನ್ಗೆಲ್ಲ ಅವ್ನ ಹೇಳಿದ್ ನನಗೆ. ಎಲ್ಲ ಸ್ಟಾರ್ಟಾ ಕೆಳಕಿಲಿ ಸ್ಟಾರ್ಟ್ ಮಾಡ ಮಾವ. ಒಂದ್ 3 ವಿಡಿಯೋ ಸುಮ್ ನಾನ್ ಮಾಡಿ. ಇದೊಂದ್ಸಲ ಹೆಂಗಾರ ಮಾಡಿ ಕಷ್ಟಪಡೋ, ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ. ಅದೇನ್ ಯಾವಾಗ ಕೇಳಿದ್ರು ಹಿಂಗ ಅಂತೀಯ, ಅದೇವ್ರೇ ಗತಿ. ಇದಕ್ಕೆ ಹೆಂಗಾಗುತ್ತೆ ಇದು? ಬೇಡ, ಎಂಜಾಯ್ ಮಾಡು. ಎಂಡ್ ಮಾಡಿ ಸಾಕು. ಮಾಡಾಯ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ಇನ್ನೊಂದೆರಡು ಯಾವ್ದಾರ ಇದ್ರು ನೋಡ. ಅದಂತೂ ಎಷ್ಟು ರೋಡ ಇತ್ತು ಗೊತ್ತಾ? ಗೈಸ್, ಲಗೇಜ್ ಇದೆ, ಅದಕ್ಕೆ ಕಾರ್ ಇಲ್ಲೇ ತಗೊಬರಕ್ಕೆ ಹೇಳಿದ್ದೆ. ತಗೊಂಬಂದರು. ಈಗ ಎಲ್ಲ ಲಗೇಜ್ನ ಕಾರ್ಗಿಡಿಸಿ ಹೊರಡ್ತಾ ಇದ್ದೀವಿ. ಕಾಯಿ, ತೆಂಗಿನಕಾಯಿ ಎಲ್ಲ ತೊಗೊಂಬಂದಿದ್ದಾರೆ ಊರಿಂದ. ನಮ್ಮಮ್ಮ ನೋಡಿ ಅಲ್ಲಿ ನಿಂತಿದ್ದಾರೆ, ನಮ್ಮಮ್ಮಿ. ಅಮ್ಮ ಬರೋಣ? ಈ ಆಮೇಲೆ ಸಿಗ್ತೀನಿ ಗೈಸ್, ಬರೋಣ? ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬಾಯ್ ಬಾಯ್ ಕಣ, ಬರೋಣ? ಬಾಯ್ ಬಾಯ್.
ಮಾತಾಡ್ಸಲ್ಲ ಅಂತ ಇದ್ಲಿಕ್ಕೆ ಬಂದು ತಪ್ಕತ್ತವಳೆ. ಬಾಯ್. ಬಾಯ್ ಅಕ್ಕ, ಬಾಯ್. ಬಾಯ್ ಬಾಯ್ ಕಣ ತೇಜು. ಬಾಯ್ ಬಾಯ್. ಬಾಯ್ ಬಾಯ್ ಡೋರ್ ಹಾಕಿದ್ರೆ ಯಾರು ಆ ಕಡೆ ಇದೆ. ಅದಕ್ಕೆ ಹಾಕು. ನಿಧಾನಕ್ಕೆ ಆಯ್ತಾ. ಸೊ ಈಗ ಮನೆಗೆ ಹೊರಟಿದ್ದೀವಿ ಗೈಸ್. ಅಷ್ಟೇ ಇವತ್ತಿನ ವಿಡಿಯೋ. ಇದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಚೆನ್ನಾಗಿಲ್ಲ. ಇವರು ಫುಲ್ ಹೆಡ್ ಮಸಾಜ್, ಕಟಿಂಗ್, ಫಸ್ಟ್ ಕಟಿಂಗ್ ಶೇವಿಂಗ್, ಆಮೇಲೆ ಹೆಡ್ ಮಸಾಜ್, ಆಮೇಲೆ ಹೆಡ್ ಬಾತ್ ಮಾಡಿಸ್ಕೊಂಡು ಬಂದವ್ರೆ.